ಘಟಪ್ರಭಾ ಅವತಾರಕ್ಕೆ ಮುಳುಗಿದ ಸೇತುವೆಗಳೆಷ್ಟು ನೋಡ್ತಿದ್ದಂತೆ ಮನೆ ನೆಲಸಮ ಕುಟುಂಬಸ್ಥರು ಬಚಾವಾಗಿದ್ದು ಹೇಗೆ ಮಳೆ ಹಾನಿ ಪ್ರದೇಶಕ್ಕೆ ಹೋದ ಮಿನಿಸ್ಟರ್ ಸಾಹೇಬ್ರು ಪರದಾಡಿದ್ದಕ್ಕೆ ಗ್ರಾಮಕ್ಕೆ ಗ್ರಾಮವೇ ಮುಳುಗಡೆಯಾಯ್ತಾ ನೋಡೋಣ ವರುಣಾಘಾತ ನ್ಯೂಸ್ ಟಾಪ್ 9 ನಲ್ಲಿ ರಣಮಳೆಗೆ ಘಟಪ್ರಭಾ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಬೆಳಗಾವಿಯಲ್ಲಿ ಸೇತುವೆಗಳನ್ನೇ ಘಟಪ್ರಭಾ ನುಂಗಿ ಹಾಕಿದೆ ಮೂಡಲಗಿ ತಾಲೂಕಿನ 3 ಸೇತುವೆ ಮುಳುಗಡೆಯಾಗಿದ್ದು ಅವರಾದಿ ಹಾಗೂ ಮಹಾಲಿಂಗಪುರಕ್ಕೆ ಸಂಪರ್ಕ ಕಡಿತವಾಗಿದೆ ಅಲ್ಲದೆ ಸುಣಧೋಳ ಹಾಗೂ ಮೂಡಲಗಿ ವಡೇರಹಟ್ಟಿ ಹಾಗೂ ಉದಗಟ್ಟಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಮೂಡಲಗಿ ಮತ್ತು ಗೋಕಾಕ್ ಭಾಗದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸಂಕ್ಲಾಪುರ ಗ್ರಾಮಕ್ಕೆ ಒಂದೇ ಒಂದು ಸೇತುವೆ ಇಲ್ಲ ಪರಿಣಾಮ ಮಳೆ ನಡುವೆ 18 ಕುಟುಂಬಗಳು ಸೇತುವೆ ಇಲ್ಲದೆ ಪ್ರತಿದಿನ ಪರದಾಡ್ತಿದ್ದಾರೆ ಮತ್ತೊಂದು ಕಡೆ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ತುಂಬಿ ಹರಿಯುತ್ತಿರುವ ಎತ್ತಿನ ಹಳ್ಳ ದಾಟಿ ಹೋಗಬೇಕಿದೆ ವಿಪರ್ಯಾಸ ಅಂದ್ರೆ ಇದೇ ಹಳ್ಳದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಹಳ್ಳ ದಾಟಲು ಹೋಗಿ ಇಬ್ಬರು ಗ್ರಾಮಸ್ಥರು ನೀರು ಪಾಲಾಗಿದ್ರು ಹೀಗಿದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಸದ್ಯ ಅಡಿಕೆ ಮರಗಳಿಂದ ತಾತ್ಕಾಲಿಕವಾಗಿ ಸೇತುವೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಆಗ್ತಿರೋ ಮಳೆ ಅವಾಂತರಕ್ಕೆ ಬ್ರೇಕ್ ಬಿದ್ದಿಲ್ಲ ಅರಕಲಗೂಡು ಹಾಗೂ ಆಲೂರು ಭಾಗದಲ್ಲಿ ಮನೆ ಕುಸಿತವಾಗಿದೆ 2 ಮನೆ ನೆಲಸಮ ಆಗಿರೋದ್ರಿಂದ ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ ನಿಲುವಾಗಿಲು ಗ್ರಾಮದ ನಾಗಮ್ಮ ಮತ್ತು ಮೂಡಲಕೊಪ್ಪಲು ಗ್ರಾಮದ ಈರೇಗೌಡರ ಕುಟುಂಬಸ್ಥರು ಗೋಡೆ ಕುಸಿಯುತ್ತಿದ್ದಂತೆ ಮನೆಯಿಂದ ಹೊರ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ ಸದ್ಯ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ ಕೊಡಗಿನಲ್ಲಿ ಭಾರೀ ಮಳೆ ನಡುವೆಯೇ ಪ್ರವಾಹ ಭೀತಿ ಶುರುವಾಗಿದೆ ಪೊನ್ನಂಪೇಟೆಯ ಬಾಳೆಲೆ ಹೋಬಳಿಯಲ್ಲಿ ಪ್ರವಾಹ ಎದುರಾಗಿದ್ದು ಬಾಳೆಲೆಯ ಸುಮಾರು 6,000 ಎಕರೆ ಗದ್ದೆ ಜಲಾವೃತವಾಗಿದೆ ಲಕ್ಷ್ಮಣತೀರ್ಥ ನದಿ ಉಕ್ಕಿ ಹರಿದ ಹಿನ್ನೆಲೆಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಇದರಿಂದ ಬಾಳೆಲೆ ನಿಟ್ಟೂರು ಕೊಟ್ಟಗೇರಿ ಮಲ್ಲೂರು ಬೆಸಗೂರು ಹಾಗೂ ಬೀಡೂರು ಗ್ರಾಮಗಳ ಗದ್ದೆಗಳು ಸಂಪೂರ್ಣ ಮುಳುಗಿ ಹೋಗಿವೆ ಮತ್ತೊಂದು ಕಡೆ ಪ್ರವಾಹದಿಂದ ಗ್ರಾಮಸ್ಥರು ಕೃಷಿ ಕಾರ್ಯ ಮುಂದೂಡಿದ್ದಾರೆ ಉಕ್ಕಿ ಹರಿಯೋ ನದಿಯಲ್ಲಿ ಯುವಕರು ಮೀನು ಹಿಡಿಯುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದಾರೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಮ್ಮಿಗಿ ಬ್ಯಾರೇಜ್ನಲ್ಲಿ ಯುವಕರು ಹುಚ್ಚಾಟ ಆಡ್ತಿದ್ದಾರೆ ಬ್ಯಾರೇಜ್ನಿಂದ ಲಕ್ಷಕ್ಕೂ ಹೆಚ್ಚು ನೀರು ರಿಲೀಸ್ ಮಾಡಿದ್ರೂ ಕೇರ್ ಮಾಡದ ಯುವಕರು ತೆಪ್ಪದಲ್ಲಿ ತೆರಳಿ ಮೀನು ಬೇಟೆಯಾಡ್ತಿದ್ದಾರೆ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆ ಅವಾಂತರ ಹಿನ್ನೆಲೆಯಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಭೈರತಿ ಬಸವರಾಜ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಆದರೆ ಭೂಕುಸಿತವಾಗಿದ್ದ ಅರೆನೂರು ಗ್ರಾಮದಲ್ಲಿ ಕೆಸರಿನಲ್ಲಿ ಕಾಲು ಸಿಕ್ಕಿ ಹಾಕಿಕೊಂಡ ಪರಿಣಾಮ ಸಚಿವ ಭೈರತಿ ಬಸವರಾಜ್ ಪರದಾಡಿದ್ರು 2 ನಿಮಿಷಗಳ ಕಾಲ ಸಚಿವರ ಕಾಲು ಮೇಲೆತ್ತಲಾಗದೆ ಒದ್ದಾಡ್ತಿದ್ರು ಕೊನೆಗೆ ಸಚಿವರನ್ನ ಮೇಲೆತ್ತಲು ಅಧಿಕಾರಿಗಳು ಹಾಗೂ ಸ್ಥಳೀಯರು ಹರಸಾಹಸ ಪಟ್ರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿ ಶರಾವತಿ ನದಿ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆ ಹಳ್ಳಗಳು ನದಿಗಳಂತೆ ಬದಲಾಗಿವೆ ರಸ್ತೆಗಳು ಮಾಯವಾಗಿದ್ರೆ ಜಮೀನುಗಳು ಕಣ್ಮರೆಯಾಗಿದೆ ಈ ನಡುವೆ ಹೊನ್ನಾವರ ತಾಲೂಕಿನ ಸಾಲ್ಕೊಡ ಹಳ್ಳದ ಪ್ರವಾಹದಿಂದ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಇದರಿಂದ ಸಾಲ್ಕೊಡ ಗ್ರಾಮದ ಜನರ ಪರಿಸ್ಥಿತಿ ಹೇಳತೀರದಾಗಿದೆ ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಾಸ್ಕೇರಿ ಗ್ರಾಮದಲ್ಲೂ ಅವಾಂತರ ಸಂಭವಿಸಿದೆ ಶರಾವತಿ ನದಿ ನೀರು ಬಾಸ್ಕೇರಿ ಗ್ರಾಮಕ್ಕೆ ನುಗ್ಗಿದ್ದು ಸುಮಾರು 10ಕ್ಕೂ ಹೆಚ್ಚು ಮನೆಗಳ ಮೇಲೆ ಜಲದಾಳಿ ಮಾಡಿದೆ ಇದರಿಂದ ಬಾಸ್ಕೇರಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು ಶರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ ಸದ್ಯ ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿಕೊಳ್ತಿದೆ ಇನ್ನು ಉಡುಪಿಯಲ್ಲಿ ಕಡಲ ಕೊರೆತದಿಂದ ಭಾರೀ ಹಾನಿಯಾಗಿದೆ ಮಳೆಯಿಂದ 2 ಕಿಲೋಮೀಟರ್ ದೂರದಷ್ಟು ಕಡಲ ಕೊರೆತ ಆಗಿದೆ ಉಡುಪಿ ಜಿಲ್ಲೆಯ 5 ತಾಲೂಕಿನಲ್ಲಿ ಕಡಲ ಕೊರೆತದಿಂದ ಹಾನಿಯಾಗಿದೆ ಬೈಂದೂರು 550 ಮೀಟರ್ ಕುಂದಾಪುರ 250 ಮೀಟರ್ ಕಾಪು 450 ಮೀಟರ್ ಬ್ರಹ್ಮಾವರ ತಾಲೂಕಿನಲ್ಲಿ 130 ಮೀಟರ್ ಉಡುಪಿ ತಾಲೂಕಿನಲ್ಲಿ 200 ಮೀಟರ್ನಷ್ಟು ಕಡಲ ಕೊರೆತ ಆಗಿದೆ ಕಡಲ ಕೊರೆತದಿಂದ ನೂರಾರು ತೆಂಗಿನ ಮರ ರಸ್ತೆಗೆ ಹಾನಿಯಾಗಿದೆ ಗಾಳಿ ಮಳೆಗೆ ಹಾರಿ ಹೋಯಿತು ಮನೆ ಮೇಲ್ಚಾವಣಿ ಅಪಾಯ ಇದ್ರೂ ಪ್ರವಾಸಿಗರು ಕೇರ್ಲೆಸ್ ಮಾಡ್ತಿರೋದು ಎಲ್ಲಿ ಅಕ್ಷರ ಕಲಿಯೋಕೆ ವಿದ್ಯಾರ್ಥಿಗಳ ಹರಸಾಹಸ ಸೋರುತ್ತಿರುವ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಈ ಎಲ್ಲ ಸ್ಟೋರಿಯನ್ನ ನೋಡೋಣ ಮಳೆ ಅವಾಂತರ ನ್ಯೂಸ್ ಟಾಪ್ 9 ನಲ್ಲಿ
ಬಿರುಗಾಳಿ ಸಹಿತ ಅಬ್ಬರಿಸಿದ ಮಳೆಯಿಂದ ಮರವೊಂದು ಮುರಿದು ಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಹಿರೇದೋಮಿಯಲ್ಲಿ ಘಟನೆ ನಡೆದಿದೆ. ಮತ್ತೊಂದು ಕಡೆ ಕಡಲ ಭಾಗದಲ್ಲಿ ಅಬ್ಬರದ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ನಾಗಪ್ಪ, ಅಣ್ಣಪ್ಪ, ಹರಿಕಾಂತ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಬ್ಯಾರೇಜ್ ಬಳಿ ಪ್ರವಾಸಿಗರು ಕೇರ್ಲೆಸ್ ಆಗಿ ಓಡಾಡುತ್ತಿದ್ದಾರೆ. ಬ್ಯಾರೇಜ್ನಲ್ಲಿ ನೀರು ಅಳತೆ ಮೀರಿ ರಭಸವಾಗಿ ತುಂಬಿ ಹರಿತಾ ಇದ್ರು. ಪ್ರವಾಸಿಗರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಬ್ಯಾರೇಜ್ ಅಂಚಿನಲ್ಲಿ ನಿಂತು ಸೆಲ್ಫಿಗೆ ಪೋಸ್ ಕೊಡುತ್ತಿದ್ದಾರೆ. ಹೀಗೆ ಜನಜಾತ್ರೆಯೇ ಇಲ್ಲಿ ಸೇರ್ತಾ ಇದ್ರು. ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಕಣ್ಮುಚ್ಚಿ ಕೂತಿದ್ದಾರೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಗುಂಡ ಕರಜಗಿ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು ವಿದ್ಯಾರ್ಥಿಗಳು ಜೀವ ಭಯದಲ್ಲೇ ಪಾಠ ಕೇಳ್ತಿದ್ದಾರೆ. ನಿರಂತರ ಮಳೆಯಿಂದ ಶಾಲೆಯ ಮೇಲ್ಛಾವಣಿ ಸೋರ್ತಾ ಇದ್ದು ಸೋರುತ್ತಿರುವ ಶಾಲೆಯಲ್ಲೇ ಮಕ್ಕಳು ಅಕ್ಷರ ಕಲಿತಿದ್ದಾರೆ. ಅದು ಕೂಡ ಮಳೆ ನೀರಿದ್ರೂ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸಿ ಪಾಠ ಕೇಳ್ತಿದ್ದಾರೆ. ಇತ್ತ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಬಹುತೇಕ ಸರ್ಕಾರಿ ಶಾಲೆಗಳ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿವೆ. ಕಲಬುರಗಿ ತಾಲೂಕಿನ ಕಾಳನೂರು, ಆಳಂದ ತಾಲೂಕಿನ ದಂಗಾಪುರ ಸೇರಿದಂತೆ ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ಮಳೆಯಾದರೂ ಮಾಳಿಗೆ ಸೋರುತ್ತಿದೆ. ಇದರಿಂದ ಶಾಲೆಯ ಕೊಠಡಿಗಳು ಬೀಳುವ ಹಂತ ತಲುಪಿದ್ದು ಭಯದಲ್ಲಿಯೇ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ಮತ್ತು ಭೈರನಹಟ್ಟಿ ಸೇತುವೆ ಜಲಾವೃತವಾಗಿವೆ. ಸುಮಾರು 7-8 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಸಂಚಾರ ಸ್ಥಗಿತಗೊಂಡಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂ ಭರ್ತಿಯಾದ ಬೆನ್ನಲ್ಲೇ ಟಿಬಿ ಡ್ಯಾಂನ ಒಂದು ಕ್ರಸ್ಟ್ ಗೇಟ್ನಲ್ಲಿ ತಾಂತ್ರಿಕ ತೊಂದರೆ ಆಗಿರುವ ಸಾಧ್ಯತೆ ಇದೆ. ಯಾಕಂದರೆ ತುಂಗಭದ್ರಾ ಜಲಾಶಯದ 33 ಗೇಟ್ಗಳ ಪೈಕಿ 21ನೇ ಗೇಟ್ ಬಂದ್ ಆಗಿದೆ. ಇದು ಆತಂಕಕ್ಕೆ ಕಾರಣವಾಗಿದ್ದು ಬಂದ್ ಆಗಿರುವ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಶಿವಮೊಗ್ಗದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಮಳೆರಾಯ ಅಡ್ಡಿಯಾಗಿದ್ದಾನೆ. ತೀರ್ಥಹಳ್ಳಿ ಕಸಬಾ ಹೋಬಳಿಯಲ್ಲಿ ಜನ ಟಾರ್ಪಲ್ ಹಾಕಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಮೃತ ಭವಾನಿ ಎಂಬುವರ ಅಂತ್ಯಕ್ರಿಯೆ ನಡೆದಿದ್ದು ಮಳೆ ಬಂದರೆ ಪ್ರತಿ ವರ್ಷವೂ ಇದೇ ರೀತಿ ತೊಂದರೆಯಾಗುತ್ತಿದೆ. ಹೀಗಾಗಿ ರುದ್ರಭೂಮಿಯಲ್ಲಿ ಶೆಡ್ ನಿರ್ಮಾಣಕ್ಕೆ ಜನ ಮನವಿ ಮಾಡುತ್ತಲೇ ಇದ್ದಾರೆ. ಹೀಗಿದ್ರೂ ಅಧಿಕಾರಿಗಳು ಕೇರ್ ಮಾಡ್ತಿಲ್ವಂತೆ. ವರುಣನ ಅವಾಂತರಕ್ಕೆ ಬೆಳಗಾವಿ ತಾಲೂಕಿನ ಎಳ್ಳೂರ ಗ್ರಾಮದ ಬಳ್ಳಾರಿ ನಾಲಾ ತುಂಬಿ ಹರಿಯುತ್ತಿದೆ. ಇದರಿಂದ ಜಮೀನುಗಳೆಲ್ಲ ನೀರು ಪಾಲಾಗಿದ್ದು 100 ಎಕರೆ ಪ್ರದೇಶದ ಭತ್ತ, ಕಬ್ಬು ಸರ್ವನಾಶವಾಗಿವೆ. ವಿಶೇಷ ಅಂದ್ರೆ ಇಲ್ಲಿನ ಭತ್ತ ಬೆಳಗಾವಿಯ ಬಾಸುಮತಿ ಅಂತಲೇ ಫೇಮಸ್ ಆಗಿದೆ. ಆದ್ರೀಗ ಮಳೆ ಜಾಸ್ತಿ ಆಗಿದ್ದು ಬೆಳೆ ಸಂಪೂರ್ಣವಾಗಿ ಮುಳುಗಿದೆ. ಮಳೆಯಿಂದ ಹಾನಿಯಾದ ಮನೆಗಳಿಗೆ 10,000 ತುರ್ತು ಪರಿಹಾರ ನೀಡುವುದಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಮಳೆ ಹಾನಿ ಸಂಬಂಧ ಜಿಲ್ಲಾಡಳಿತಗಳ ಜೊತೆ ನಡೆದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ಬೊಮ್ಮಾಯಿ, ತುರ್ತು ಪರಿಹಾರ ನೀಡಿ ಮನೆಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ರಸ್ತೆ, ಸೇತುವೆ, ವಿದ್ಯುತ್ ಸೇರಿದಂತೆ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಿ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದ ನೀರಿನ ಮಟ್ಟದ ಬಗ್ಗೆ ನಿಗಾ ವಹಿಸಿ ಅಂತ ಹೇಳಿದ್ರು. ಬಿರುಗಾಳಿ ಸಹಿತ ಮಳೆರಾಯನ ಅಬ್ಬರ, ಮರ ಬಿದ್ದು ವಿದ್ಯುತ್ ಸಂಪರ್ಕ ಕಟ್, ಪ್ರವಾಹದ ನಡುವೆ ಆಂಜನೇಯನ ದರ್ಶನಕ್ಕೆ ಭಕ್ತರ ಹರಸಾಹಸ. ಕರುನಾಡಿಗೆ 2 ದಿನ ಕಾದಿದ್ಯಾ ಮಳೆ ಕಂಟಕ? ನೋಡೋಣ ಮಹಾಮಳೆ ಅವಾಂತರ ನ್ಯೂಸ್ ಟಾಪ್ 9ನಲ್ಲಿ. ಒಂದೇ ಒಂದು ದಿನವೂ ಬಿಡುವು ಕೊಡದೆ ಅಬ್ಬರಿಸ್ತಾ ಇರೋ ಮಳೆರಾಯನಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಂಟೆಗೊಂದು ಅವಾಂತರ ನಡೆದಿದೆ. ಅದರಂತೆ ಶಿವಮೊಗ್ಗ ನಗರದ ರಾಜೇಂದ್ರ ನಗರದ ಮೊದಲನೇ ಕ್ರಾಸ್ನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಅದು ಕೂಡ ಮರ ವಿದ್ಯುತ್ ಕಂಬದ ಮೇಲೆ ಬಿದ್ದಿದ್ದು ವಿದ್ಯುತ್ ಕಂಬವೇ ಪೀಸ್ ಆಗಿದೆ. ಮತ್ತೊಂದು ಕಡೆ ರಾಜೇಂದ್ರ ನಗರಕ್ಕೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ತುಂಗಭದ್ರಾ ನದಿಯ ಪ್ರತಾಪದಿಂದ ಗದಗ ಜಿಲ್ಲೆ ಸಿಂಗಟಾಲೂರ ಗ್ರಾಮದ ಸಮೀಪದ ಮೊದಲಗಟ್ಟಿ ಆಂಜನೇಯ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಇಷ್ಟೇ ಅಲ್ಲ, ತುಂಗಭದ್ರಾ ನದಿಯಲ್ಲಿ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಳವಾಗ್ತಾ ಇದ್ದು ನದಿ ಪಾತ್ರದಲ್ಲಿ ವಾಸವಿರೋ ಜನ ಕಣ್ಬಿಡ್ತಿದ್ದಾರೆ. ಇನ್ನು ದೇವಾಲಯಕ್ಕೆ ನೀರು ನುಗ್ಗಿದ್ರೂ ಭಕ್ತರು ಶನಿವಾರ ಅಂತ ಆಂಜನೇಯನ ದರ್ಶನಕ್ಕೆ ಹೋಗ್ತಿದ್ದಾರೆ. ತುಂಗಭದ್ರಾ ನದಿಯ ಹೊಡೆತಕ್ಕೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಗ್ರಾಮ ಸೇರಿದಂತೆ ಕೆಲ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ 100 ಎಕರೆ ಬೆಳೆ, 16 ಗ್ರಾಮಗಳ ರಸ್ತೆ, ಸೇತುವೆ ಎಲ್ಲವೂ ನೀರು ಪಾಲಾಗಿದ್ದು 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಜನ ಪರದಾಡ್ತಿದ್ದಾರೆ. ಜೊತೆಗೆ ಉಕ್ಕಡಗಾತ್ರಿ ಹಾಗೂ ಫತೇಪುರ ರಸ್ತೆ ಬಂದ್ ಆಗಿದ್ದರಿಂದ ಜನ ತೆಪ್ಪದಲ್ಲಿ ಸಂಚರಿಸುತ್ತಿದ್ದಾರೆ.
ಇತ್ತ ತುಂಗಭದ್ರಾ ನದಿಯಲ್ಲಿ ನೀರು ಹೆಚ್ಚಾಗ್ತಾ ಇದ್ದಂತೆ ಗ್ರಾಮಸ್ಥರು ಮಾತ್ರ ಪರದಾಡ್ತಿಲ್ಲ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಪುಣ್ಯಕ್ಷೇತ್ರವು ದ್ವೀಪದಂತಾಗಿದೆ. ಸ್ನಾನಘಟ್ಟ ಸೇರಿದಂತೆ ಬಹುತೇಕ ಪ್ರದೇಶ ನೀರಲ್ಲಿ ಮುಳುಗಿದೆ. ಪುಣ್ಯಕ್ಷೇತ್ರದ ಪಕ್ಕದ ಅಂಗಡಿಗಳಿಗೂ ನೀರು ನುಗ್ಗಿದ್ದು ಪುಣ್ಯ ಸ್ನಾನಕ್ಕೆ ನದಿಗೆ ಇಳಿಯದಂತೆ ಭಕ್ತರಿಗೆ ಸೂಚನೆ ನೀಡಲಾಗಿದೆ. ಮಂಗಳೂರಿನ ಬಟ್ಟಂಪಾಡಿ ಕಡಲ ತೀರದಲ್ಲಿ ರಕ್ಕಸ ಅಲೆಗಳ ಹೊಡೆತಕ್ಕೆ ಏನೇನು ಉಳಿದಿಲ್ಲ. ಭಾರೀ ಗಾತ್ರದ ಅಲೆಗಳಿಂದ ಕಡಲ ತೀರದಲ್ಲಿ ಮರಗಳು ನೆಲಕಚ್ಚಿವೆ. ಇಷ್ಟೇ ಅಲ್ಲ, ಕಡಲ್ಕೊರೆತದಿಂದಾಗಿ ಮನೆಗಳಿಗೂ ಹಾನಿಯಾಗ್ತಿದೆ. ಹೀಗಾಗಿ ಕಡಲ ತೀರದಲ್ಲಿರೋ ಮನೆಗಳು ಕುಸಿಯುವ ಹಂತ ತಲುಪಿವೆ. ಮಂಡ್ಯ ಜಿಲ್ಲೆ ಬಡವಳ್ಳಿ ತಾಲೂಕಿನ ಶಿವನ ಸಮುದ್ರದಲ್ಲಿರುವ ಗಗನಚುಕ್ಕಿ ಜಲಪಾತ ಹಾಲ್ನೊರೆಯಂತೆ ಉಕ್ಕಿ ಹರಿತಾ ಇದೆ. ಹೀಗಾಗಿ ಪ್ರವಾಸಿಗರು ಫಾಲ್ಸ್ನ ಸೊಬಗನ್ನು ನೋಡೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ವೀಕೆಂಡ್ ಆಗಿದ್ರಿಂದ ಫಾಲ್ಸ್ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಆಗಮಿಸುತ್ತಿದೆ. ಕೆಆರ್ಎಸ್ ಕಬಿನಿಯಿಂದ ನೀರು ಹೊರಬಿಟ್ಟಿದ್ರಿಂದ ಜಲಪಾತಕ್ಕೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಸದ್ಯ ಆಗಾಗ ಕಾಮನಬಿಲ್ಲು ಪ್ರತ್ಯಕ್ಷವಾಗ್ತಾ ಇದ್ದು ಪ್ರವಾಸಿಗರು ಫುಲ್ ಖುಷಿಯಾಗಿ ಕಾಲ ಕಳೆದಿದ್ದಾರೆ. ರಾಜ್ಯದಲ್ಲಿ ಸೃಷ್ಟಿಯಾದ ಅವಾಂತರಗಳು ಒಂದೆರಡಲ್ಲ. ರಸ್ತೆ, ಸೇತುವೆ, ಜಮೀನು, ಬೆಳೆಗಳೆಲ್ಲ ಕೊಚ್ಚಿಕೊಂಡು ಹೋಗಿವೆ. ಜನರ ಬದುಕೆ ಬೀದಿಗೆ ಬಿದ್ದಿದೆ. ಇಂಥ ಹೊತ್ತಲ್ಲಿ ಜನರಿಗೆ ವರುಣದೇವ ಭಯಾನಕವಾಗಿ ಶಾಕ್ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನೆರಡು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅರಬ್ಬಿ ಸಮುದ್ರದಲ್ಲಿ ಮೇಲ್ಮೈ ಸುಳಿಗಾಳಿ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇನ್ನೂ 48 ಗಂಟೆ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಮತ್ತಷ್ಟು ಭೀತಿ ಹುಟ್ಟಿಸಿದೆ. ಭಾರೀ ಮುನ್ಸೂಚನೆ ನೀಡಿರುವ ಹವಾಮಾನ ಇಲಾಖೆ ಕರಾವಳಿಯ ಎಲ್ಲಾ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆ ನೀಡಲಾಗಿದೆ. ಇನ್ನು ದಕ್ಷಿಣ ಒಳನಾಡಿನಲ್ಲಿ ಇನ್ನೂ 2 ದಿನ ಮಳೆ ಸುರಿಯುವ ನಿರೀಕ್ಷೆ ಇದೆ. ದಕ್ಷಿಣ ಒಳನಾಡಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಂದರೆ ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗದ ಒಂದೆರಡು ಕಡೆಗಳಲ್ಲಿ ಭಯಾನಕ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ. ಉತ್ತರ ಒಳನಾಡಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದ್ದು ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ. ಅಲ್ಲದೆ ಬೆಂಗಳೂರಲ್ಲಿ ಕೆಲವೊಮ್ಮೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ತುಂಬಿ ಹರಿಯೋ ನದಿಯಲ್ಲಿ ಎತ್ತಿನ ಬಂಡಿ ಏರಿ ಹೊರಟ ರೈತರು ಸ್ವಲ್ಪ ಯಾಮಾರಿದ್ರು ರೈತರು ಮೂಕ ಪ್ರಾಣಿಗಳು ನೀರು ಪಾಲು. ಕಾರಿನ ಮೇಲೆ ಹತ್ತಿ ಜೀವ ಉಳಿಸಿಕೊಂಡ. ಪ್ರವಾಹದ ಸುಳಿಯಲ್ಲಿ ಸಿಲುಕಿರೋ ಗ್ರಾಮಗಳೆಷ್ಟು ನೋಡೋಣ. ಪ್ರವಾಹ ಪ್ರತಾಪ ನ್ಯೂಸ್ ಟಾಪ್ 9ನಲ್ಲಿ. ಹಾವೇರಿಯಲ್ಲಿ ರೈತ ಕುಟುಂಬವೊಂದು ದುಸ್ಸಾಹಸ ಮೆರೆದಿದೆ. ತುಂಬಿ ಹರಿಯುವ ನದಿಯಲ್ಲಿ ಎತ್ತಿನ ಬಂಡಿ ದಾಟಿಸಿಕೊಂಡು ಜಮೀನಿಗೆ ಕೃಷಿ ಕೆಲಸಕ್ಕೆ ಹೋಗಿ ಬಂದಿದ್ದಾರೆ. ಹಾವೇರಿ ಜಿಲ್ಲೆ ರೆಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಬಳಿ ಇರುವ ಕುಮುದ್ವತಿ ನದಿಯಲ್ಲಿ ಘಟನೆ ನಡೆದಿದೆ. ಎತ್ತಿನ ಬಂಡಿಯಲ್ಲಿ 7 ಜನ ಬಂಡಿಯ ಮುಂದೆ ಒಬ್ಬ ಹೋಗಿ ಹರಸಾಹಸ ಮಾಡಿದ್ದಾರೆ. ಎತ್ತು ಮುಳುಗುವ ಹಂತಕ್ಕೆ ಬಂದರೂ ಜೀವದ ಹಂಗು ತೊರೆದು ದುಸ್ಸಾಹಸ ಮೆರೆದಿದ್ದಾರೆ. ಬೆಳಗಾವಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ನದಿಗೆ ಬಿದ್ದ ಘಟನೆ ನಡೆದಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ದೂದಗಂಗಾ ನದಿಗೆ ಅಡ್ಡಲಾಗಿರುವ ದಾನವಾಡ ದತ್ತವಾಡ ಸೇತುವೆ ಮೇಲಿಂದ ಬಿದ್ದಿದೆ. ನದಿಗೆ ಬೀಳ್ತಿದ್ದಂತೆ ಗ್ರಾಮಸ್ಥರು ನೆರವಿಗೆ ಬಂದಿದ್ದು ಟ್ರ್ಯಾಕ್ಟರ್ ಮತ್ತು ಹಗ್ಗದ ಸಹಾಯದಿಂದ ಚಾಲಕನನ್ನ ರಕ್ಷಿಸಿದ್ದಾರೆ. ಬಳಿಕ ಕಾರನ್ನು ಹೊರತೆಗೆದಿದ್ದಾರೆ. ಮತ್ತೊಂದು ಕಡೆ ಕುಂದಾನಗರಿ ಬೆಳಗಾವಿಯಲ್ಲಿ ಬೆಳಿಗ್ಗೆಯಿಂದ ಜಿಟಿ ಮಳೆಯಾಗ್ತಿದೆ. ತಡರಾತ್ರಿಯವರೆಗೂ ಸುರಿದಿದ್ದ ಮಳೆ ಮತ್ತೆ ಬೆಳಿಗ್ಗೆಯಿಂದಲೇ ಶುರುವಾಗಿದೆ. ಇವತ್ತು ಕೂಡ ಮಳೆಯಾದ್ರೆ ಶ್ರೀನಗರ ಸಾಯಿನಗರ ಬಡಾವಣೆ ಮುಳುಗೋ ಭೀತಿ ಎದುರಾಗಿದೆ. ಈಗಾಗಲೇ ಏರಿಯಾದ ಹಲವು ಮನೆಗಳಿಗೆ ಜಲದಿಗ್ಬಂಧನ ವಿಧಿಸಿದ್ದು ಇನ್ನಷ್ಟು ಮಳೆಯಾದ್ರೆ ಇಡೀ ಬಡಾವಣೆಗಳು ಮುಳುಗೋ ಭೀತಿ ಇದೆ. ಜನರಿಗೂ ಭೀತಿ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಡ್ಯಾಂನಿಂದ 40,000 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ನೀರು ರಿಲೀಸ್ ಮಾಡಿದ್ರಿಂದ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹದ ಭೀತಿ ಕಾಡುತ್ತಿದೆ. ಕಾರವಾರ ತಾಲೂಕಿನ ಭೈರಾ, ಕಿನ್ನರ, ಸಿದ್ದರ, ಕಡವಾಡ, ಗೋಟೆಗಾಳಿ ಗ್ರಾಮದ ಜನರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದ್ದು ಬೇರೆಡೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.
ರಾಯಚೂರಿನಲ್ಲಿ ಪ್ರವಾಹದ ಮಧ್ಯೆ ಮೊಸಳೆಗಳ ಹಾವಳಿ ಶುರುವಾಗಿದೆ. ಪ್ರಾಣಿ ಮನುಷ್ಯರ ಬಲಿಗಾಗಿ ಮೊಸಳೆಗಳು ಬಾಯ್ತೆರೆದು ಕೂತಿರುವ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಯಚೂರು ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಮೊಸಳೆಗಳ ಕಾಟ ಹೆಚ್ಚಾಗಿದ್ದು, ಗುರುಜಾಪುರ, ಕಾಡ್ಲೂರು, ಕರೆಕಲ್, ಅರಸಣಗಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ರಾತ್ರಿ ಹೊತ್ತು ಗುರುಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸೇತುವೆ ಮೇಲೆ ಓಡಾಡುತ್ತಿದ್ದು, ಜನ ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ದಕ್ಷಿಣ ಕೊಡಗಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು, ರಾಮತೀರ್ಥ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿದೆ. ಈಗಾಗಲೇ ಪೊನ್ನಂಪೇಟೆ ತಾಲೂಕಿನ ನಾಲ್ಕೇರಿ ಶ್ರೀಮಂಗಲ ಸೇತುವೆ ಮುಳುಗಡೆಯಾಗಿದ್ದು, ಸೇತುವೆ ಮೇಲೆ 4-5 ಅಡಿ ನೀರು ಹರಿಯುತ್ತಿದೆ. ಪ್ರವಾಹದ ನೀರು ದಾಟಲಾರದೆ ಜನ ಪರದಾಡುತ್ತಿದ್ದಾರೆ. ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ತೆರಳಲು ಆಗ್ತಿಲ್ಲ. ಸುಮಾರು 28 ಕಿಲೋಮೀಟರ್ ಸುತ್ತಾಡಿ ಪ್ರಯಾಣಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮೈಸೂರಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮನೆ ಕುಸಿದು ಬಿದ್ದಿದೆ. ಸರಗೂರು ತಾಲೂಕಿನ ದಡದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಲಕ್ಷ್ಮೀ ನಂಜಪ್ಪ ಮನೆ ನೆಲಕ್ಕುರುಳಿದೆ. ನಿರಂತರವಾಗಿ ಜಿಟಿ ಮಳೆ ಸುರಿತಾ ಇದ್ದು, ಘಟನೆಯ ವೇಳೆ ಮನೆಯಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಇರೋಕೆ ಮನೆ ಇಲ್ಲದೆ ಗ್ರಾಮ ಪಂಚಾಯಿತಿ ಸದಸ್ಯೆ ಕುಟುಂಬ ನಿರಾಶ್ರಿತವಾಗಿದೆ. ಮೈಸೂರಿನ ಕಪಿಲಾ ನದಿಯಿಂದ ಪ್ರವಾಹ ಭೀತಿ ಎದುರಾಗಿದೆ. ಹೀಗಾಗಿ ಕಪಿಲಾ ನದಿ ಪಾತ್ರದ ಗ್ರಾಮಗಳಿಗೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತನ ಬೈಕ್ನಲ್ಲಿ ತೆರಳಿ ಯತೀಂದ್ರ ಪರಿಶೀಲನೆ ನಡೆಸಿದ್ದು, ಸುತ್ತೂರು, ಆಲತ್ತೂರು, ಮೂಡಹಳ್ಳಿ, ಬೊಕ್ಕಳ್ಳಿಯಲ್ಲಿ ನೆರೆಹಾನಿ ವೀಕ್ಷಿಸಿದ್ರು. ಈ ವೇಳೆ ಅಧಿಕಾರಿಗಳು ರೈತರಿಂದ ಮಾಹಿತಿ ಪಡೆದರು. ಹಾಸನ ಜಿಲ್ಲೆಯಲ್ಲೂ ವರುಣನ ಅಬ್ಬರ ಮುಂದುವರೆದಿದೆ. ಸಕಲೇಶಪುರ, ಆಲೂರು, ಅರಕಲಗೂಡು, ಬೇಲೂರು ತಾಲೂಕಿನ ವಿವಿಧೆಡೆ ಭಾರೀ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯಿಂದಾಗಿ ಆಲೂರು ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಅಲ್ಲದೆ ಸಕಲೇಶಪುರ ತಾಲೂಕಿಗೆ ಸೀಮಿತವಾಗಿ ಅಂಗನವಾಡಿ ಶಾಲೆಗಳು ಹಾಗೂ ಕಾಲೇಜಿಗೆ ರಜೆ ಕೊಡಲಾಗಿದೆ. ಮತ್ತೊಂದು ಕಡೆ ಹೇಮಾವತಿ ಜಲಾಶಯದಿಂದ 47,130 ಕ್ಯೂಸೆಕ್ ನೀರು ಹರಿಬಿಡಲಾಗ್ತಾ ಇದ್ದು, ನದಿ ತೀರದ ನಿವಾಸಿಗಳಿಗೆ ಆತಂಕ ಹೆಚ್ಚಾಗಿದೆ. ಗುಜರಾತ್ನ ಆ ಒಂದು ಜಿಲ್ಲೆ ಪ್ರವಾಹದಲ್ಲಿ ಕೊಚ್ಚಿ ಹೋಯ್ತಾ? ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಪ್ರವಾಹದ ಭಯಾನಕ ದೃಶ್ಯ. ಜಲದಾಳಿಗೆ ರೈತರ ಬಿತ್ತನೆ ಹಾಳಾಗಿದ್ದು ಎಲ್ಲಿ? ನೋಡೋಣ ಜಲಾಸುರನ ಕೇಕೆ ನ್ಯೂಸ್ ಟಾಪ್ 9ನಲ್ಲಿ. ಗುಜರಾತ್ ರಾಜ್ಯದಲ್ಲಿ ಭಾರೀ ಮಳೆಯಿಂದ ನವಸಾರಿ ಜಿಲ್ಲೆ ಪತ್ರಗುಟ್ಟೆ ಹೋಗಿದೆ. ನವಸಾರಿ ಜಿಲ್ಲೆಯು ಪೂರ್ಣಾ ನದಿಯ ಪ್ರವಾಹದಿಂದ ಮುಳುಗಿ ಹೋಗಿದೆ. ವಸತಿ ಪ್ರದೇಶಗಳೆಲ್ಲ ನದಿ ನೀರಿನ ಪ್ರವಾಹದಲ್ಲಿ ಮುಳುಗಿವೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆಯಾಗ್ತಾ ಇದ್ದು, 2 ಡ್ಯಾಂಗಳು ತುಂಬಿ ಹರಿಯುತ್ತಿವೆ. ಇದರ ಪರಿಣಾಮ ನವಸಾರಿ ಜಿಲ್ಲೆ ಪ್ರವಾಹದಲ್ಲಿ ಸಿಲುಕಿದೆ. ಗುಜರಾತ್ನ ನವಸಾರಿ ಜಿಲ್ಲಾ ಕೇಂದ್ರವು ನದಿಯ ಪ್ರವಾಹದ ನೀರಿನಲ್ಲಿ ಮುಳುಗಿ ಹೋಗಿರುವ ದೃಶ್ಯ ಟಿವಿ9 ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜನವಸತಿ ಪ್ರದೇಶದ ಮನೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿವೆ. ನವಸಾರಿ ಸಿಟಿಯೇ ಪೂರ್ಣಾ ನದಿಯ ಪ್ರವಾಹದ ನೀರಿನಲ್ಲಿ ಮುಳುಗಿ ಹೋಗಿದೆ. ನವಸಾರಿ ಸಿಟಿಯ 30% ಪ್ರದೇಶ ನೀರಿನಲ್ಲಿ ಮುಳುಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗುಜರಾತ್ ರಾಜ್ಯದ ವಲ್ಸದ್ ಜಿಲ್ಲೆಯ ಔರಂಗಾ ನದಿಯು ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಗುಜರಾತ್ ರಾಜ್ಯದಲ್ಲೂ ಹಿಂದೆಂದೂ ಕಾಣದಷ್ಟು ಪ್ರಮಾಣದ ಮಳೆಯಾಗ್ತಿದೆ. ವಲ್ಸದ್ ಜಿಲ್ಲೆಯು ಮಳೆ ಪ್ರವಾಹದ ನೀರಿನಿಂದ ತತ್ತರಿಸಿ ಹೋಗಿದೆ. ಮನೆ, ಬೆಳೆ ಎಲ್ಲವೂ ನಾಶವಾಗಿದ್ದು ಜನಜೀವನ ಸಂಕಷ್ಟಕ್ಕೀಡಾಗಿದೆ. ಗುಜರಾತ್ ರಾಜ್ಯದ ವಡೋದರ ಜಿಲ್ಲೆಯಲ್ಲಿ ದಾದರ್ ನದಿಯು ತುಂಬಿ ಹರಿಯುತ್ತಿದೆ. ದಾದರ್ ನದಿಯ ಪ್ರವಾಹದ ನೀರಿನಿಂದ ಅನೇಕ ಗ್ರಾಮಗಳ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗುಜರಾತ್ನ ಗಿರ್ ಅರಣ್ಯದಲ್ಲೂ ಮಳೆಯಿಂದಾಗಿ ಹಿರಾನ್ ನದಿಯು ತುಂಬಿ ಹರಿಯುತ್ತಿದೆ. ವನ್ಯಜೀವಿಗಳಿಗೂ ಮಳೆ ಪ್ರವಾಹದ ನೀರಿನಿಂದ ಸಂಕಷ್ಟ ಎದುರಾಗಿದೆ. ಭಾರೀ ಮಳೆಯಿಂದ ತೆಲಂಗಾಣ ರಾಜ್ಯದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಜೂನ್ ತಿಂಗಳ ಪ್ರಾರಂಭದಲ್ಲಿ ರೈತರು ಮುಂಗಾರು ಹಂಗಾಮಿನ ಬಿತ್ತನೆ ಮಾಡಿದ್ರು. ಆದರೆ ಮಳೆ ಪ್ರವಾಹದ ನೀರಿನಲ್ಲಿ ರೈತರು ಮಾಡಿದ್ದ ಬಿತ್ತನೆ ಬೀಜ ಬೆಳೆಗಳೆಲ್ಲ ಕೊಚ್ಚಿಕೊಂಡು ಹೋಗಿವೆ. ಹೀಗಾಗಿ ಈಗ ರೈತರು ಮತ್ತೊಮ್ಮೆ ಬೀಜ ಬಿತ್ತನೆ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ. ಇದರಿಂದ ರೈತರು ಈ ಬಾರಿ ಬೀಜ ಬಿತ್ತನೆಗೆ 2 ಬಾರಿ ಹಣ ಖರ್ಚು ಮಾಡಬೇಕಿದೆ.
ತೆಲಂಗಾಣ ರಾಜ್ಯದಲ್ಲಿ ಮಳೆ ಪ್ರವಾಹದಿಂದ 15 ಲಕ್ಷ ಎಕರೆ ಕೃಷಿ ಪ್ರದೇಶದ ಬಿತ್ತನೆ ಹಾಳಾಗಿದೆ. ಬಿತ್ತನೆ ಮಾಡಿದ್ದ ಕೃಷಿ ಪ್ರದೇಶ ನೀರಿನಲ್ಲಿ ಮುಳುಗಡೆಯಾಗಿದೆ. ತೆಲಂಗಾಣದಲ್ಲಿ 54 ಲಕ್ಷ ಎಕರೆ ಪ್ರದೇಶದಲ್ಲಿ ಹತ್ತಿ, ಭತ್ತ, ಸೋಯಾಬೀನ್ ಕಾಳು ಸೇರಿದಂತೆ ಬೇರೆ ಬೇರೆ ಬೆಳೆಗಳನ್ನು ಬಿತ್ತನೆ ಮಾಡಲಾಗಿತ್ತು. ಇದರ ಪೈಕಿ ಈಗ 15 ಲಕ್ಷ ಎಕರೆ ಬಿತ್ತನೆ ಪ್ರದೇಶ ನೀರಿನಲ್ಲಿ ಮುಳುಗಡೆಯಾಗಿ ಬಿತ್ತನೆ ಹಾಳಾಗಿದೆ. ತೆಲಂಗಾಣ ರಾಜ್ಯದಲ್ಲಿ ಬಿತ್ತನೆ ಪ್ರದೇಶ ಪ್ರವಾಹದ ನೀರಿನಲ್ಲಿ ಮುಳುಗಡೆಯಾಗಿರುವುದರಿಂದ ರೈತರಿಗೆ ಬರೋಬ್ಬರಿ 1,500 ಕೋಟಿ ರೂಪಾಯಿ ನಷ್ಟ ಸಂಭವಿಸಿದೆ. ಹತ್ತಿ ಬೀಜವನ್ನ ಮತ್ತೆ ಬಿತ್ತನೆ ಮಾಡಲು 640 ಕೋಟಿ ರೂಪಾಯಿ ಬೇಕು ಅಂತ ರೈತರು ಹೇಳ್ತಿದ್ದಾರೆ. ಪ್ರವಾಹದಿಂದ ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಇವತ್ತು ಸಾಧಾರಣ ಮಳೆಯಾಗಲಿದೆ ಅಂತ ಭಾರತೀಯ ವೆದರ್ ಡಿಪಾರ್ಟ್ಮೆಂಟ್ ತಿಳಿಸಿದೆ. ಮುಂಬೈನಲ್ಲಿ ಅಲ್ಲಲ್ಲಿ ಚದುರಿದಂತೆ ಭಾರೀ ಮಳೆಯಾಗಲಿದೆ. 45ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದೆ ಎಂದು ಐಎಂಡಿ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಜೂನ್ 1ರಿಂದ ಇಲ್ಲಿಯವರೆಗೂ 102 ಮಂದಿ ಮಳೆ ಅನಾಹುತದಿಂದ ಸಾವನ್ನಪ್ಪಿದ್ದಾರೆ. ಆಂಧ್ರಪ್ರದೇಶದ ಕೊನಸೀಮಾ ಜಿಲ್ಲೆಯಲ್ಲಿ ಪ್ರವಾಹದ ಮಧ್ಯೆಯೂ ಮದುವೆ ನಡೆದಿದೆ. ಮದುವೆ ಹೆಣ್ಣು ಬೋಟ್ನಲ್ಲಿ ಗಂಡಿನ ಮನೆಗೆ ಹೋಗಿರುವ ವಿಡಿಯೋ ವೈರಲ್ ಆಗಿದೆ. ತನ್ನ ಸಂಬಂಧಿಕರ ಜೊತೆಗೆ ಮದುವೆ ಹೆಣ್ಣು ಗಂಡಿನ ಮನೆಗೆ ಹೋಗಿ ಮದುವೆ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಭಾರೀ ಮಳೆ ಬರುತ್ತೆ ಎಂದು ಜುಲೈ ತಿಂಗಳಿಗೆ ಮದುವೆ ನಿಗದಿಪಡಿಸಿದ್ರು. ಆದರೆ ಈ ಬಾರಿ ಜುಲೈ ತಿಂಗಳಲ್ಲೇ ಭಾರೀ ಮಳೆಯಿಂದಾಗಿ ಮದುವೆಗೂ ತೊಂದರೆಯಾಗಿದೆ. ಬೆಂಗಳೂರಲ್ಲಿ ಸಿಸಿಬಿ ತಂಡ 90 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದೆ. ಮಾಗಡಿ ರೋಡ್ ಬಳಿ ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದಾಗಲೇ ಸಿಸಿಬಿ ದಾಳಿ ಮಾಡಿ 3 ಬಂಧಿಸಿದೆ. ಸುಮಿತ್ರಾ, ಸೀತಾ ಹಾಗೂ ಚಂದ್ರಶೇಖರ್ ಬಂಧಿತ ಆರೋಪಿಗಳು. ಸದ್ಯ ಆರೋಪಿಗಳಿಂದ 940 ಗ್ರಾಂ ಆಶೀಶ್ ಆಯಿಲ್, 10 ಕೆಜಿ ಗಾಂಜಾ ಮತ್ತು 2 ಮೊಬೈಲ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಆರೋಪಿಗಳು ಆಂಧ್ರಪ್ರದೇಶದಿಂದ ಮಾದಕ ವಸ್ತು ತಂದು ಮಾರಾಟ ಮಾಡುತ್ತಿದ್ರು ಎನ್ನಲಾಗ್ತಿದೆ. ರೈಲು ಬರುವ ಮುನ್ನ ಹಳಿ ಮೇಲೆ ಬಿದ್ದ ಪ್ರಯಾಣಿಕ ಜಸ್ಟ್ ಮಿಸ್ ಆಗಿದ್ದಾನೆ. ಬೆಂಗಳೂರಿನ ಕೆಆರ್ಪುರಂ ರೈಲು ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ರೈಲ್ವೆ ಹಳಿ ದಾಟಲು ಹೋಗಿ ಕಾಲು ಜಾರಿ ಪ್ರಯಾಣಿಕ ಬಿದ್ದಿದ್ದ. ಇನ್ನೇನು ರೈಲು ಬರುವಷ್ಟರಲ್ಲಿ ಆರ್ಪಿಎಫ್ ಸಿಬ್ಬಂದಿ ಧಾವಿಸಿ ರಕ್ಷಿಸಿದ್ದಾರೆ. ಸಿಸಿಟಿವಿಯಲ್ಲಿ ರಣರೋಚಕ ದೃಶ್ಯ ಸೆರೆಯಾಗಿದೆ. ಆರ್ಪಿಎಫ್ನ ಸಿಒಎನ್ ಪ್ರದೀಪ್ ಹಾಗೂ ಎಎಸ್ಐ ರವಿ ಜಿಡಿಯಿಂದ ಪ್ರಯಾಣಿಕರ ರಕ್ಷಣೆ ಮಾಡಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ವಿಡಿಯೋ ಚಿತ್ರೀಕರಣವನ್ನು ನಿಷೇಧಿಸಿ ನಿನ್ನೆ ಸರ್ಕಾರ ಆದೇಶ ಹೊರಡಿಸಿತ್ತು. ಆದ್ರೀಗ ಈ ಆದೇಶವನ್ನು ವಾಪಸ್ ಪಡೆದಿದೆ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ವಿಡಿಯೋಗೆ ನಿರ್ಬಂಧ ವಿಧಿಸಲಾಗಿತ್ತು. ಆದರೆ ವ್ಯಾಪಕ ಟೀಕೆ ವ್ಯಕ್ತವಾದ ಬೆನ್ನಲ್ಲೇ ತಡರಾತ್ರಿಯೇ ಆದೇಶವನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ.